ಬೆಂಗಳೂರು ಬುಲ್ಸ್ ವರ್ಸಸ್ ಡಬಾಂಗ್ ಡೆಲ್ಲಿ ಎರಡು ಟೀಮ್ದು ಸ್ಟಾರ್ಟಿಂಗ್ ಸೆವೆನ್ ಕಂಪ್ಯಾರಿಸನ್ ಮಾಡಿದ ಈ ಒಂದು ಸೀಸನ್ PKL 2025 ನನ್ನ ಪ್ರಕಾರ ಡಬಾಂಗ್ ಡೆಲ್ಲಿ ಅವರು ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ ಮಗ. ಬಿಕಾಸ್ ಆ ಲೆವೆಲ್ಗೆ ಸ್ಕ್ವಾಡ್ನ ಮಾಡ್ಕೊಂಡಿದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ ಕೂಡ ಅವ್ರ ಟೀಮಲ್ಲಿ ಇದ್ದಾರೆ. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಕಂಪ್ಯಾರಿಸನ್ ವಿಡಿಯೋದು ಸಿಂಪಲ್ ಆಗಿ ರೂಲ್ಸ್ನ ಹೇಳ್ತೀನಿ. ಅವ್ರು ಆಡೋ ಪೊಸಿಷನ್ನು ಮತ್ತು ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸು ಮತ್ತು PKL ಇರೋ ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಈ ಒಂದು ಕಂಪ್ಯಾರಿಸನಲ್ಲಿ ವಿನ್ ಆಗಬೇಕು ಅಂತ ಹೇಳಿದ್ರೆ ಆಗಿದೆ. ಎರಡು ಟೀಮ್ದು ಸ್ಟಾರ್ಟಿಂಗ್ ಪ್ರಾಬಬಲ್ 7 ಬಗ್ಗೆ ಮಾತಾಡಲೇಬೇಕು. ಇದು ಜಸ್ಟ್ ಪ್ರಾಬಬಲ್ 7. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಥರ ಮಾಡ್ಕೊಬಿಡಿ. ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ 7 ಯೋಗೇಶ್ ದಯಾ, ಅಂಕುಶ್ ರಾತಿ, ಆಕಾಶ್ ಶಿಂಡೆ, ಪಂಕಜ್ ಠಾಕೂರ್, ಸಂಜಯ್ ದುಲ್, ಧೀರಜ್ ಜೈನ್ ಅಂಡ್ ಆಶೀಶ್ ಮಲ್ಲಿಕು. ಇದು ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಪ್ರಾಬಬಲ್ ಸ್ಟಾರ್ಟಿಂಗ್ 7 2025ರಲ್ಲಿ. ಮತ್ತು ಡಬಾಂಗ್ ಡೆಲ್ಲಿ ಅವ್ರದ್ದು ಸ್ಟಾರ್ಟಿಂಗ್ 7 ಅಮೀರ್ ಬಸ್ತಾನಿ, ಫಜಲ್ ಅಟ್ರಾಜ್ ಅಲಿ, ಅಜಿಂಕ್ಯ ಪವರ್, ನೀರಜ್ ನರ್ವಲ್ ಅಂಡ್ ಸುರ್ಜಿತ್ ಸಿಂಗ್, ಸಂದೀಪ್ ದೇಸ್ವಾಲ್, ಆಶು ಮಲ್ಲಿಕು. ಇದು ಡಬಾಂಗ್ ಡೆಲ್ಲಿ ಅವ್ರದ್ದು ಪ್ರಾಬಬಲ್ ಸ್ಟಾರ್ಟಿಂಗ್ 7 ಮಗ ಈ ಒಂದು ಸೀಸನ್ನು. ಸೊ ಈ ಒಂದು ಕಂಪ್ಯಾರಿಸನ್ ವಿನ್ ಆಗಬೇಕು ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಹೇಳಿದೆ ಏನಂತ. ಹಾಗೆ ಕಂಪ್ಯಾರಿಸನ್ ವಿನ್ನರ್ ಸ್ಟಾರ್ಟ್ ಮಾಡೇ ಬಿಡೋದ. ರೈಟು ಮತ್ತು ಲೆಫ್ಟ್ ಕಾರ್ನರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಯೋಗೇಶ್ ದಯಾ ಮತ್ತು ಅಂಕುಶ್ ರಾತಿ ಆಡ್ತಾನೆ ಮಗ. ಇಬ್ಬರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ 2-3 ಸೀಸನ್ನಿಂದ. ಲಾಸ್ಟ್ ಸೀಸನ್ ಕೂಡ ಸಕ್ಕತ್ತಾಗಿ ಆಡಿದ್ದಾರೆ. ಯೋಗೇಶ್ ದಯಾ ಲಾಸ್ಟ್ ಸೀಸನ್ 22 ಮ್ಯಾಚಸ್ನ ಆಡಿ 72 ಪಾಯಿಂಟ್ನ ತಗೊಂಡಿದ್ದಾರೆ. ಅಂಕುಶ್ ರಾತಿ ಕೂಡ 23 ಮ್ಯಾಚಸ್ನ ಆಡಿ 68 ಪಾಯಿಂಟ್ನ ತಗೊಂಡಿದ್ದಾರೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು, ಒಳ್ಳೆ ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ, ಕನ್ಸಿಸ್ಟೆನ್ಸಿಯಿಂದ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಡಬಾಂಗ್ ಡೆಲ್ಲಿ ಕಡೆ ಅಮೀರ್ ಬಸ್ತಾನಿ ಮತ್ತು ಫಜಲ್ ಅಟ್ರಾಜ್ ಅಲ್ಲಿ ಆಡ್ತಾ ಇದ್ದಾರೆ. ಅಮೀರ್ ಬಸ್ತಾನಿ ಇವರು ಲಾಸ್ಟ್ ಸೀಸನ್ 22 ಮ್ಯಾಚಸ್ ಮಾಡಿ 51 ಪಾಯಿಂಟ್ನ ತೊಗೊಂಡಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸು. ಮತ್ತು ಫಜಲ್ ಅಟ್ರಾಜ್ ಅಲ್ಲಿ ಕೂಡ 19 ಮ್ಯಾಚಸ್ ಮಾಡಿ 63 ಪಾಯಿಂಟ್ನ ತೊಗೊಂಡಿದ್ದಾರೆ. ಸೊ ಈ ಒಂದು ಕಂಪ್ಯಾರಿಸನಲ್ಲಿ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ಗೆ 1 ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಬಿಕಾಸ್ ಈ ಇಬ್ಬರು ಪ್ಲೇಯರ್ಸು ನಮ್ಮ ಬಾಯ್ಸು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಕನ್ಸಿಸ್ಟೆನ್ಸಿಯಿಂದ ಎವ್ರಿ ಸೀಸನ್ ಪರ್ಫಾರ್ಮ್ ಮಾಡಿದ್ದಾರೆ ಮತ್ತು ಲಾಸ್ಟ್ ಸೀಸನ್ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಈ ಒಂದು ಪೊಸಿಷನಲ್ಲಿ ಬೆಂಗಳೂರು ಬುಲ್ಸ್ಗೆ 1 ಪಾಯಿಂಟ್ ಸಿಗ್ತಾ ಇದೆ, ಡಬಾಂಗ್ ಡೆಲ್ಲಿಗೆ 0 ಪಾಯಿಂಟ್ ಸಿಗ್ತಾ ಇದೆ. ಮತ್ತು ಎರಡನೇ ಪೊಸಿಷನ್ನು ರೈಟು ಮತ್ತು ಲೆಫ್ಟು ಇನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಆಕಾಶ್ ಶಿಂಡೆ ಮತ್ತು ಪಂಕಜ್ ಠಾಕೂರ್ ಆಡ್ತಾರೆ ಮಗ. ಆಕಾಶ್ ಶಿಂಡೆಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ PKL, ಬಟ್ ಪಂಕಜ್ ಠಾಕೂರ್ಗೆ ಇಲ್ಲ. ಲಾಸ್ಟ್ ಸೀಸನ್ ಒಂದೇ ಸೀಸನ್ ಆಡಿದ್ದು, ಅದು ನಮ್ಮ ಬೆಂಗಳೂರು ಬುಲ್ಸ್ಗೆ. ಆಕಾಶ್ ಶಿಂಡೆ ಲಾಸ್ಟ್ ಸೀಸನ್ನು 19 ಮ್ಯಾಚಸ್ ನಾಡಿ 93 ಪಾಯಿಂಟ್ನ ತಗೊಂಡ್ರು. ಮತ್ತು ಪಂಕಜ್ ಠಾಕೂರು ಕೂಡ 13 ಮ್ಯಾಚಸ್ ನಾಡಿ 25 ಪಾಯಿಂಟ್ನ ತಗೊಂಡಿದ್ದಾರೆ. ಈ ಒಂದು ಸೀಸನ್ ಇವನ್ನ ರಿಟರ್ನ್ ಕೂಡ ಮಾಡ್ಕೊಂಡಿದ್ದೀವಿ, ನೋಡಬೇಕು ಯಾವ ಥರ ಮಾಡ್ತಾರೆ ಅಂತ. ಸೊ ಡಬಾಂಗ್ ಡೆಲ್ಲಿ ಕಡೆ ಅಜಿಂಕ್ಯ ಪವರ್ ಆ್ಯಂಡ್ ನೀರಜ್ ನರ್ವಲ್ ಕೂಡ ಆಡ್ತಾ ಇದ್ದಾರೆ. ಅಜಿಂಕ್ಯ ಪವರ್ ಅವರು 17 ಮ್ಯಾಚಸ್ ನಾಡಿ 64 ಪಾಯಿಂಟ್ನ ತಗೊಂಡಿದ್ದಾರೆ ಗುರು. ಮತ್ತು ನೀರಜ್ ನರ್ವಲ್ ಅವರು ಕೂಡ 18 ಮ್ಯಾಚಸ್ ನಾಡಿ 87 ಪಾಯಿಂಟ್ನ ತಗೊಂಡಿದ್ದಾರೆ ಮಗ. ಒಳ್ಳೆ ಕಾಂಪಿಟೇಷನ್ ಇದೆ. ಸೊ ಈ ಒಂದು ಪೊಸಿಷನಲ್ಲಿ ನಾವು ಈಸಿಯಾಗಿ ಡಬಾಂಗ್ ಡೆಲ್ಲಿಗೆ 1 ಪಾಯಿಂಟ್ನ ಕೊಡಬೇಕು. ಬಿಕಾಸ್ ಇಬ್ಬರು ಪ್ಲೇಯರ್ ಕೂಡ ಪರ್ಫಾರ್ಮ್ ಮಾಡಿದರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇಟ್ಟಿದ್ದಾರೆ. ಹಾಗಿದ್ರೆ ಮೂರನೇ ಪೊಸಿಷನ್ ರೈಟು ಮತ್ತು ಲೆಫ್ಟ್ ಕವರು. ಈ ಒಂದು ಪೊಸಿಷನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಸಂಜಯ್ ದುಲ್ ಮತ್ತು ಧೀರಜ್ ಆಡ್ತಾ ಇದ್ದಾರೆ ಮಗ. ಇಬ್ಬರು ಕೂಡ ಅಷ್ಟೊಂದೇ ಎಕ್ಸ್ಪೀರಿಯನ್ಸ್ ಇಲ್ಲ PKL, ಬಟ್ ಸಂಜಯ್ ದುಲ್ ಲಾಸ್ಟ್ ಸೀಸನ್ ಆಡಿದ್ರು, ಅದು ಹರಿಯಾಣ ಸ್ಟಾರ್ಸ್ಗೆ ಚಾಂಪಿಯನ್ಸ್ ಟೀಮಲ್ಲಿ ಇದ್ದರು. ಸಂಜಯ್ ದುಲ್ ಅವರು ಲಾಸ್ಟ್ ಸೀಸನು 24 ಮ್ಯಾಚಸ್ ಆಡಿ 57 ಪಾಯಿಂಟ್ನ ತಗೊಂಡಿದ್ದಾರೆ. ಬಟ್ ಧೀರಜ್ ನೈನು ಈ ಒಂದು ಸೀಸನ್ನು ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಆಡಿದೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಬುಲ್ಸ್ಗೆ BC ರಮೇಶ್ ಅವರು ಆಕ್ಷನಲ್ಲಿ ಪಿಕ್ ಮಾಡಿದ್ದಾರೆ 40 ಲಕ್ಷಕ್ಕೆ. ಸೊ ನೋಡೋದ ಏನು ಮಾಡ್ತಾರೆ ಈ ಒಂದು ಸೀಸನ್, ಯಾವ ಥರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಮತ್ತು ಡಬಾಂಗ್ ಡೆಲ್ಲಿ ಕಡೆ ಸುರ್ಜಿತ್ ಸಿಂಗ್ ಆ್ಯಂಡ್ ಸಂದೀಪ್ ದೇಸ್ವಾಲ್ ಇಬ್ಬರು ಕೂಡ ಆಡ್ತಾ ಇದ್ದಾರೆ. ಲಾಸ್ಟ್ ಸೀಸನ್ನು ಸುರ್ಜಿತ್ ಸಿಂಗ್ ಅವರು 23 ಮ್ಯಾಚಸ್ನ ಆಡಿ 39 ಪಾಯಿಂಟ್ನ ತಗೊಂಡಿದ್ದಾರೆ. ಮತ್ತು ಸಂದೀಪ್ ದೇಸ್ವಾಲ್ ಕೂಡ 20 ಮ್ಯಾಚಸ್ನ ಆಡಿ 27 ಪಾಯಿಂಟ್ನ ತಗೊಂಡಿದ್ದಾರೆ. ಇಬ್ಬರು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಒಂದು ಪೊಸಿಷನಲ್ಲಿ ನನ್ನ ಪ್ರಕಾರ ಡಬಾಂಗ್ ಡೆಲ್ಲಿಗೆ 1 ಪಾಯಿಂಟ್ ಹೋಗ್ತಾ ಇದೆ ಮಗ. ಬಿಕಾಸ್ ಇಬ್ಬರು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು ಡಬಾಂಗ್ ಡೆಲ್ಲಿಯವರು. ಮತ್ತು ಓಕೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಏನಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಲಾಸ್ಟ್ ಪೊಸಿಷನ್ನು ಸೆಂಟರ್ ರೈಡರು ನಮ್ಮ ಬೆಂಗಳೂರು ಬುಲ್ಸ್ಗೆ ಆಶೀಶ್ ಮಲ್ಲಿಕ್ ಆಡ್ತಾ ಇದ್ದಾರೆ. ಸೊ ಅವ್ರಿಗಿನ್ನ ಅದೇ ಥರ PKL ಎಕ್ಸ್ಪೀರಿಯನ್ಸ್ ಇಲ್ಲ, ಡೊಮೆಸ್ಟಿಕಲ್ಲಿ ಇವರು ಕೂಡ ಚೆನ್ನಾಗಿ ಆಡಿದೆ ಅಂತ ಹೇಳ್ಬಿಟ್ಟು BC ರಮೇಶ್ ಅವರು ಕರ್ಕೊಂಡು ಬಂದಿರೋದು ನ್ಯೂ ಯಂಗ್ ಪ್ಲೇಯರ್ ಅಂತ. ನೋಡಿದೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಮತ್ತು ಡಬಾಂಗ್ ಡೆಲ್ಲಿ ಕಡೆ ಆಶು ಮಲ್ಲಿಕ್ ಆಡ್ತಾರೆ ಮಗ. ಇವ್ರಿಗೆ ಗೊತ್ತಲ್ಲ ಲಾಸ್ಟ್ ಸೀಸನ್ ಸಕ್ಕತ್ತಾಗೆ ಪರ್ಫಾರ್ಮ್ ಮಾಡಿದ್ದಾರೆ. 23 ಮ್ಯಾಚಸ್ನ ಆಡಿ 265 ಪಾಯಿಂಟ್ನ ತೊಗೊಂಡಿದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಡಬಾಂಗ್ ಡೆಲ್ಲಿಗೆ ಆಡ್ತಾ ಇರೋದು 2-3 ಸೀಸನ್ನಿಂದ. ಸೊ ಈ ಒಂದು ಪೊಸಿಷನಲ್ಲಿ ಡಬಾಂಗ್ ಡೆಲ್ಲಿಗೆ 1 ಪಾಯಿಂಟ್ನ ಕೊಡ್ತಾ ಇದ್ದೀನಿ ಮಗ, ಬೇರೆ ಆಪ್ಷನ್ನೇ ಇಲ್ಲ. ಸೊ ಈ ಒಂದು ಕಂಪ್ಯಾರಿಸನಲ್ಲಿ ಯಾರು ಗೆದ್ದರು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಈ ಒಂದು ಕಂಪ್ಯಾರಿಸನಲ್ಲಿ ಡಬಾಂಗ್ ಡೆಲ್ಲಿ ಗೆಲ್ತಾ ಇದ್ದಾರೆ ಮಗ. ಬಿಕಾಸ್ ಬೆಂಗಳೂರು ಬುಲ್ಸಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ ಇಲ್ಲ, ಬಟ್ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾರೆ, ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಆಡಿದ್ದಾರೆ ಅಂತ ಕರ್ಕೊಬಂದಿರೋದು. ಸೊ PKL ಆನ್ ದ ಪೇಪರ್ PKL ಹಿಸ್ಟ್ರಿ ನೋಡಿದ್ರೆ ಯಾರು ಕೂಡ
ಇನ್ನೂ ಇಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಕಂಪ್ಯಾರಿಸನಲ್ಲಿ ಡಬಾಂಗ್ ಡೆಲ್ಲಿಯವರು ಗೆಲ್ತಾ ಇದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಪ್ರಕಾರ ನಾನು ಯಾವ ಪೊಸಿಷನಲ್ಲಿ ಯಾರಿಗೆ ಪಾಯಿಂಟ್ನ ಕೊಡಬೇಕಾಗಿತ್ತು, ಈ ಟೀಮ್ ಕೊಡಬೇಕಿತ್ತಾ ಇಲ್ಲ ಆ ಟೀಮಿಗೆ ಕೊಡಬೇಕಿಂತ ಅಂತ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟು ವೀಡಿಯೋ ಯಾವುದು ಬೇಕು ಅಂತ ಕಾಮೆಂಟ್ ಮಾಡಿ. ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ, ಸಾರಿ ಗೈಸ್ ಯಾರು ಕೂಡ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ನೆನ್ನೆ ವೀಡಿಯೋ ಮಾಡೋದು ಅಂದ್ಕೊಂಡೆ ಮಾಡೋಕ್ಕಾಗಲ್ಲ, ಇವತ್ತು ಮಾಡಿದ್ದೀನಿ. ಸೊ ನೆಕ್ಸ್ಟು ಯಾವುದು ಬೇಕು ಅಂತ ಕಾಮೆಂಟ್ ಮಾಡಿ. ತುಂಬ ಜನ ಬೈತಾ ಇದ್ದೀರಾ ಬ್ರೋ ಇದನ್ನು ಹೇಳಿದ್ದೀನಿ ನೀವು ಇನ್ನೂ ಮಾಡೇ ಇಲ್ಲ ಬ್ರೋ ಅಂತ. ಸೊ ಒಂದೊಂದಾಗಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಬ್ರೋ. ಇದಕ್ಕೆ ಮೆಜಾರಿಟಿ ಕಾಮೆಂಟ್ಸ್ ಬಂದಿದ್ದು, ಅದಕ್ಕೋಸ್ಕರ ಡಬಾಂಗ್ ಡೆಲ್ಲಿದ ಕಂಪ್ಯಾರಿಸನ್ ಮಾಡಿ ಇವತ್ತಿಗೆ ಮುಗಿಸಿದ್ದೀನಿ ಮಗ. ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅಂತ ನೀವು ಕಾಮೆಂಟ್ ಮಾಡ್ತಾ ಇದ್ದರೆ ನಾನು ಮಾಡ್ತಾ ಇರ್ತೀನಿ. ಸೊ ಅಷ್ಟೇ. ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ. ಮತ್ತು ಇನ್ನೊಂದು ಅಪ್ಡೇಟ್ ಇದೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ, ಲಿಂಕ್ನ ಕೆಚ್ಚಾಕಿ. ಮತ್ತು ಕಾಮೆಂಟ್ ಪಕ್ಕದಲ್ಲಿ ಒಂದು ಐಪ್ ಅಂತ ಏನೋ ಇದೆ ಮಗ ಆಪ್ಷನ್, ಅದಕ್ಕೆ ಫುಲ್ ಐಪ್ ಕೊಡಿ ಓಕೆನಾ. ಎಷ್ಟು ಪಾಯಿಂಟ್ ಬರುತ್ತೆ ಎಷ್ಟೆಲ್ಲ ಕೊಡ್ತಾಯಿರಿ, ಸುಮ್ಮನೆ ಅದನ್ನು ಪ್ರೆಸ್ ಮಾಡ್ತಾಯಿರಿ ನೋಡೋದು ಎಷ್ಟು ಬರುತ್ತೆ ಅಂತ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗುತ್ತೆ. ಬಂದು ಜಾಯ್ನ್ ಆಗೋರು ಯಾವನೋ ಜಾಯ್ನ್ ಆಗೋಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ, ಬಂದು ಜಾಯ್ನ್ ಆಗಿ ಲೈವ್ ಅಪ್ಡೇಟ್ಸ್ ಅಲ್ಲಿ ಸಿಗ್ತಾ ಇರುತ್ತೆ. ಯೂಟ್ಯೂಬಲ್ಲಿ ಆಕ್ಟಿವ್ ಇಲ್ಲ ಅಂತ ಹೇಳಿದ್ರು ಟೆಲಿಗ್ರಾಮಲ್ಲಿ ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ಸ್, ಸಿ ಯು.